ಏನಾದರೂ ಮಾಡಬೇಕು, ಅಚೀವ್ ಮಾಡಬೇಕು. ರಾಜ್ಕುಮಾರ್ ನಮ್ಮ ಕೈ ರಾಜ್ಕುಮಾರ್ ಸಿಕ್ಕಿದ್ದಾರೆ, ಏನೋ ಒಂದು ಹಿಟ್ ಮಾಡಬೇಕು ಅಂತ ಒಂದು 6 ಮಂತ್ಸ್ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಆಮೇಲೆ ಆ ಸಮಯದಲ್ಲಿ ವಿಷ್ಣುವರ್ಧನ್, ಅಂಬರೀಷ್ ಅಂತ ಹೀರೋ ರೈಸ್ ಆಗಿತ್ತು. ತಮಿಳ್ನಾಡಿನಲ್ಲಿ MGR ಒಂದು ಗ್ರೂಪ್ ಇರ್ತದೆ, ಶಿವಾಜಿ ಒಂದು ಗ್ರೂಪ್ ಇರ್ತದೆ. MGR ಪಿಕ್ಚರ್ ಕೆಲಸ ಮಾಡೋರು ಶಿವಾಜಿ ಪಿಕ್ಚರ್ ಮಾಡಲ್ಲ, ಶಿವಾಜಿ ಕೆಲಸ ಮಾಡೋರು MGR ಪಿಕ್ಚರ್ ಮಾಡಲ್ಲ. ಈ ವಿಷಯದಲ್ಲಿ MGR ತುಂಬ ಸ್ಟ್ರಿಕ್ಟು. ಆ ಥರ ಅನ್ನೋರು ಮಾಡಿಲ್ಲ. ಇನ್ನೊಂದು ಏನಂದರೆ, ನಮ್ಮ ಫಾದರ್ಗೆ ಯಾರನ್ನ ಕಾಕ ಹಿಡಿಯೋಕ್ಕೆ ಗೊತ್ತಾಗ, ಯಾರಿಗೆ ಜಾಗ ಹೊಡೆಯಲ್ಲ, ತುಂಬ ಸ್ಟ್ರೈಟ್ ಫಾರ್ವರ್ಡ್. ನೂರೊಂದು ನೆನಪು. ಉದಯ್ ಶಂಕರ್ ಅವರು ಪರಿಚಯ ಇದೆ. ಉದಯ್ ಶಂಕರ್ ಅವ್ರ ಹತ್ರ ವಿಜಯ್ ರೆಡ್ಡಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಉದಯ್ ಶಂಕರ್ ಅವ್ರ ಹತ್ರ ಕಾಂಬಿನೇಷನ್ ಆದಮೇಲೆ ನಮ್ಮ ಫಾದರ್ ಸ್ಟಾರ್. ಅವರು ಹೇಗೆ ಆಂಜನೇಯರು ರಾಮಚಂದ್ರ ಪ್ರಭುನ ಇಂಟ್ರೊಡ್ಯೂಸ್ ಮಾಡ್ತಾರೋ, ರಾಮಚಂದ್ರ ಪ್ರಭು ಆಂಜನೇಯನ ನೋಡಿದ್ದಾರೆ, ಆಂಜನೇಯರ ಜೊತೆ ಸುಗ್ರೀವನಿದ್ದಾರೆ. ಆ ಥರ ಆಂಜನೇಯರು ಉದಯ್ ಶಂಕರು, ನಮ್ಮ ತಂದೆ ಸುಗ್ರೀವ ಅನ್ನೋರು ರಾಮಚಂದ್ರ ಮೂರ್ತಿ ಅಂತ ಆಯಿತು. ಅದೇ ಶಂಕರ್ ಗುರು ಆಯಿತು. ಅದಕ್ಕೆ ಮುಂಚೆ ಗಂಧದ ಗುಡಿ. ಶಂಕರ್ ಗುರು ಮುಂಚೆ ಗಂಧದ ಗುಡಿ. ಹೌದು. ಓಕೆ. ಗಂಧದ ಗುಡಿ 200 ಡೇಸ್ ಶೀಲ್ಡ್ ಫಸ್ಟ್ ಟೈಮ್ ಲೈಫ್ ಟೈಮ್, ಅದೇ ಫಸ್ಟ್ ಶೀಲ್ಡ್ ನಮ್ಮ ಫಾದರ್ಗೆ. ಗಂಧದ ಗುಡಿ ಯಾವಾಗ 200 ಡೇಸ್ ಶೀಲ್ಡ್ ತಗೊಂಡಿದ್ದಾರೋ ಅಲ್ಲಿಂದ ಕೊನೆವರೆಗೂ ನನ್ನ ತಂದೆಗೆ ಊಟಕ್ಕೆ ಯಾವ ಪ್ರಾಬ್ಲಮ್ ಇಲ್ಲ, ಮನೆ ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಆದರೆ 2002 ವೆರಿ ಬ್ಯಾಡ್ ಇಯರ್. ಓಕೆ, ನಾನು ಮಾಡ್ತೀನಿ, ಆ ವಿಷಯಕ್ಕೆ ಬರ್ತೀನಿ. ಇದು ಹಂತ ಹಂತವಾಗಿ ಹೋಗೋಣ ಮಾತಾಡಿಕೊಂಡು. ಎಸ್, ಇದಾದಮೇಲೆ ಶಂಕರ್ ಗುರು ಇಮಿಡಿಯೇಟಾಗಿ ಅಣ್ಣವ್ರದ್ದು ಮಾಡಿದ್ರು. ಅಣ್ಣವರ ಸ್ವಂತ ಪ್ರೊಡಕ್ಷನ್ ಸಿನಿಮಾ. ಅವರು ದಾಕ್ಷಾಯಣಿ ಫಿಲಿಮ್ಸ್, ರಾಜ್ಕುಮಾರ್ ಅವರು ಓನ್ ಫಿಲಿಮ್. ಓಕೆ. ಶಂಕರ್ ಗುರು 1 ಇಯರ್ ಹೋಯ್ತು. ಓಕೆ, ಹೆಂಗೆ ಅಂದರೆ ಕತೆ ಹೆಂಗೆ ಬಂದಿದ್ದಂತೆ? ಶಂಕರ್ ಗುರು ಏನಾದರೂ ಹೇಳಿದಾರೆ? ಹೆಂಗೆ ಬಂದಿದೆ ಅಂದರೆ, ಕಾಶ್ಮೀರಲ್ಲಿ ರೇಲ್ ಇನ್ಸಿಡೆಂಟ್. ಹಾಂ. ಆ ರೇಲ್ ಇನ್ಸಿಡೆಂಟ್ನ ಸ್ಕ್ರೀನ್ ಪ್ಲೇ ಮಾಡಿ 3 ರೋಲ್ಸ್, ಟ್ರಿಬಲ್ ಆ್ಯಕ್ಟಿಂಗ್. ಮೋರ್ ದನ್ ಒಂದು ಸ್ಕ್ರಿಪ್ಟ್ಗೋಸ್ಕರ ಏನಾದರೂ ಮಾಡಬೇಕು, ಅಚೀವ್ ಮಾಡಬೇಕು. ರಾಜ್ಕುಮಾರ್ ನಮ್ಮ ಕೈ ರಾಜ್ಕುಮಾರ್ ಸಿಕ್ಕಿದ್ದಾರೆ, ಏನೋ ಒಂದು ಹಿಟ್ ಮಾಡಬೇಕು ಅಂತ ಒಂದು 6 ಮಂತ್ಸ್, ಮೋರ್ ದನ್ 6 ಮಂತ್ಸು ಸ್ಕ್ರೀನ್ ಪ್ಲೇನಲ್ಲಿ ಉದಯ್ ಶಂಕರ್ ಇವರು ಇದೇ ಪಾಂಕ್ರೋ ಸ್ವಾಗತ್ ಕೋರ್ಟ್ನಲ್ಲಿ ತುಂಬ ಕಷ್ಟಪಟ್ಟು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಅದು ಶಂಕರ್ ಗುರು ಸ್ಟೋರಿ ಅಂದರೆ ಏನಿಲ್ಲ, ಅದು ಶಂಕರ್ ಗುರು ಟೈಟಲ್ನಲ್ಲಿ ಮುಗಿದೋಯ್ತು ಶಂಕರ್ ಗುರು ಕತೆ. ಅಲ್ಲಿಂದ ಲಾಸ್ಟ್ ಫಿನಿಷಿಂಗ್ವರೆಗೂ ಅಂದರೆ ಡೈಮಂಡ್ ನೆಕ್ಲೆಸ್ ಒಂದು ಬರುತ್ತೆ, ಅದರಲ್ಲೇ ಕತೆ ಹೋಗುತ್ತೆ. ಹೌ ಟು ಸ್ಟೈಲ್ ಡೈಮಂಡ್ ನೆಕ್ಲೆಸ್. ಅದೇ. ಸೊ ಆ ಸ್ಕ್ರೀನ್ ಪ್ಲೇ ಮ್ಯಾಜಿಕ್ಕು ಫಸ್ಟು ಶಂಕರ್ ಗುರುನಲ್ಲಿ ಸ್ಟಾರ್ಟ್ ಆಯಿತು. ಅದೇ ಸಂದರ್ಭ ಶಂಕರ್ ಗುರು ಸ್ಕ್ರೀನ್ ಪ್ಲೇ ಮ್ಯಾಜಿಕ್ ನೋಡಿ ತೆಲುಗಿನವರು ಬಂದಿದ್ದಾರೆ. ಅವರು NT ರಾಮಾರಾವ್ಗೂ ಒಂದು ಪಿಕ್ಚರ್ ಮಾಡಿದ್ದಾರೆ, ಅದೇ ಆಟಗಾಡು ಅಂತ. ಆಟಗಾಡು ತಂದೆಯವ್ರದ್ದೇ. ಹೌದು. NT ರಾಮಾರಾವ್, ಶ್ರೀದೇವಿ ಇವೆಲ್ಲ ಮಾಡಿ ಅದು ಹಿಟ್ಟು. ಸೊ ಈಗ ಶಂಕರ್ ಗುರು ಒಂದು ದೊಡ್ಡ ಬ್ರೇಕ್. ಅದಕ್ಕೆ ಮುಂಚೆ ಕಲ್ಲಾಕುಲ್ಲ ಸ್ಕ್ರೀನ್ ಪ್ಲೇ ಡೆಕಾನರ್ನಲ್ಲಿ ವಾಟ್ ಎ ಬ್ಯೂಟಿಫುಲ್ ಸ್ಕ್ರೀನ್ ಪ್ಲೇ ಅಂತ ಕಲ್ಲಾಕುಲ್ಲ ಬಗ್ಗೆ ಮ್ಯಾಗಝಿನಲ್ಲಿ ಬಂತು. ಸೊ ವಿಷ್ಣು ಅವ್ರಿಗೆ ಮೊದಲನೇ ಸತಿ ವಿಷ್ಣುವರ್ಧನ್ ದ್ವಾರಕೀಶ್. ದ್ವಾರಕೀಶ್ ಅವ್ರಿಗೆ ಒಳ್ಳೆ ಸಿನಿಮಾ ಸೀನ್ಸ್ ಜಾಸ್ತಿ. ಅವ್ರು ಕಾಮಿಡಿ ಆರ್ಟಿಸ್ಟು, ಅವ್ರನ್ನೂ ಶಾರ್ಟ್ ಆಗಿದ್ದಾರೆ ಅಂತ ನಮ್ಮ ದೊಡ್ಡಪ್ಪ ಇವರು ಹೀರೋನ ಅಂತ ಹೇಳಿದ್ದಾರೆ. ಏನೋ ಇವನು ಹಣೆ ಬರ ಹೀಗಿದೆ, ಕಾಮಿಡಿ ಆರ್ಟಿಸ್ಟ್ ಜೊತೆ ಹೋಗ್ತಾನೆ ಅಂತ. ಆದರೆ ಕಲ್ಲಾಕುಲ್ಲ ಪಿಕ್ಚರ್ ಅವರೇ ನೋಡಿದ್ರು ನಮ್ಮ ದೊಡ್ಡಪ್ಪ. ಕಲ್ಲಾಕುಲ್ಲ ಪಿಕ್ಚರ್ ಇಂಗ್ಲೀಷ್ ಪಿಕ್ಚರ್ ಥರ ಇದೆಯಲ್ಲ, ಇವರ ದ್ವಾರಕೀಶ್, ಒಳ್ಳೆ ಹೀರಪ್ಪ ದ್ವಾರಕೀಶ್ ಅಂತ ಒಂದು ಕಥೆ ಎಲ್ಲ ನಡೀತಿದೆ. ಓಕೆ. ಮದುವೆ ಆಗಿದೆ ಯಾವಾಗ ನಿಮ್ಮ ತಂದೆಯವ್ರಿಗೆ? ಮ್ಯಾರೇಜ್ ಆಗಿದೆ ಯಾವಾಗ ಸರ್? ಮದುವೆ ಯಾವಾಗ ಆಗಿದ್ದು ನಿಮ್ಮ ತಂದೆ? ಹಾಂ, ಮದುವೆ 1963 ಸರ್. ತಾಯಿ ಎಲ್ಲಿಯವರು? ಚೆನ್ನೈ ಅವರೇನಾ? ಹೌದು ಸರ್. ಅಮ್ಮ ಹೆಸರು ಸರ್? ಅಮ್ಮ ಹೆಸರು ತುಳಸಿಬಾಯಿ ಅಂತ. ತುಳಸಿಬಾಯಿ. ತುಳಸಿ ಅವರು. ಸೊ ಅರೇಂಜ್ ಮ್ಯಾರೇಜಾ ಸರ್? ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಓಕೆ. ಸೊ ಅಮ್ಮ ಅಪ್ಪ ನೀವು ಫಸ್ಟ್ ಮೊದಲನೇ ಮಗ? ಹೌದು ಸರ್. ಸೊ ನೀವು ಆದಮೇಲೆ ನಿಮಗೊಬ್ಬ ಬ್ರದರು, ಒಬ್ಬರು ಸಿಸ್ಟ್ರು? ಹೌದು ಸರ್. ನಿಮ್ಮ ಬ್ರದರ್ ಹೆಸರು? ಬ್ರದರ್ ರಿಯಲ್ ಎಸ್ಟೇಟ್ ಇದ್ದಾರೆ. ಅವ್ರ ಹೆಸರು? ಅವ್ರ ಹೆಸರು ರಾಜೇಶ್ ಅಂತ. ಸಿಸ್ಟರ್ ಹೆಸರು ಜಯಂತಿ ಅಂತ. ಓಕೆ. ಇಬ್ಬರು ವೆಲ್ ಸೆಟಿಲ್ ಸರ್. ಓಕೆ.
ಮನೆಯೆಲ್ಲ ಅವರು ತುಂಬ ಒಳ್ಳೆ ಅಂತಸ್ತಲ್ಲಿದ್ದಾರೆ. ಓಕೆ, ನೀವು ಹುಟ್ಟಿದ್ದು ಯಾವಾಗ ಸರ್? ನೀವು ಯಾವಾಗ ಹುಟ್ಟಿದ್ದು? ನಾನು ಹುಟ್ಟಿದ್ದು 64 ಸರ್. ಓಕೆ, ಹೆಂಗಿತ್ತು ಅಂದರೆ ಅಪ್ಪ ಅಮ್ಮ ನೀವು ನಿಮ್ಮ ಚೈಲ್ಡ್ಹುಡ್ ಯಾವ ರೀತಿ? ತಂದೆ ಹೇಗಿರೋರು, ಅಪ್ಪ ಹೇಗಿರೋರು ನಿಮ್ಮ ಜೊತೆ ಎಲ್ಲ? ನಮ್ಮ ಫಾದರು, ನಮ್ಮ ಫ್ಯಾಮಿಲಿ ಸ್ಟೋರಿ ಬಿಗಿನಿಂಗ್ 10 years ಏನು ಗೊತ್ತಿರಲಿಲ್ಲ. ಅದೇ ಹೇಳ್ತೀನಲ್ಲ, ಇವರು ಸಿನಿಮಾ ಅಂತ ಮನೆಯಲ್ಲಿ ಇರೋಲ್ಲ, ಎಲ್ಲೆಲ್ಲೋ ಹೋಗ್ತಾರೆ. ಹೈದ್ರಾಬಾದು, ಬೆಂಗಳೂರು, ಮೈಸೂರು ಎಲ್ಲೆಲ್ಲೋ ಹೋಗ್ತಾರೆ. ಆವಾಗ ಒಂದು 10 yearsವರೆಗೂ ನನಗೆ ಸರಿಯಾಗಿ ಅವರು ಮನೆ ಬರ್ತಾರಾ, ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ. ಪಾಪ ನಮ್ಮ ತಾಯಿ ತುಂಬ ಇವರೇನು ಸಿನಿಮಾ ಅಂತ ಕಟ್ಕೊಂಡು ಓಡ್ತಾ ಇದ್ದಾರೆ, 3 ಮಕ್ಕಳಿದ್ದಾರೆ ಅಂತ ತುಂಬ ಬೇಜಾರಾಗಿ. ಶಂಕರೂರು ಬಂದ ಮೇಲೆ ನಂಬಕ್ಕೆ ಆಗ್ತಾ ಇಲ್ಲ, ನಮ್ಮ ರಿಲೇಷನ್ ಎಲ್ಲ ನಮ್ಮ ತಮ್ಮ ಇಷ್ಟು ದೊಡ್ಡ ರೈಟರ್ ಆಗಿಬಿಟ್ಟಿದ್ದಾನಪ್ಪ, ಇವ್ರನ್ನ ಉಟ್ಕೊಂಡು ಬೆಂಗಳೂರಿಂದ ದೊಡ್ಡವರೆಲ್ಲ ಬರ್ತಾರೆ, ದೊಡ್ಡ ಪ್ರೊಡ್ಯೂಸರ್ಲ್ಲ ಬರ್ತಾ ಇದ್ದಾರೆ, ಅವರೆಲ್ಲ ಕಾಯ್ತಾ ಇದ್ದಾರೆ ಇವ್ರಿಗೋಸ್ಕರ. ಇವ್ರಿಗೆ ನಮ್ಮ ತಂದೆಗೆ 4 ರೂಮ್, ಪಾಂಪ್ನೋನಲ್ಲಿ ಒಂದು ರೂಮು, ಸ್ವಾಗತ ಹೋಟೆಲ್ದು ರೂಮು, ಸಾಗರ ಹೋಟೆಲ್ದು ರೂಮು, ಮ್ಯಾರಿಜ್ನಲ್ಲಿಂದು ರೂಮು. ಯಾವ ರೂಮ್ನಲ್ಲಿ ಅವ್ರು ಇರ್ತಾರೆ ಅವ್ರಿಗೆ ಗೊತ್ತಾಗ್ತಿಲ್ಲ ಅಂತ ಒಂದು ಪೀರಿಯಡ್. ಮಿಷನ್ ಅವರಿಗೆ ಕಾಂಬಿನೇಷನ್ ಉದಯ್ ಶಂಕರ್ ಅವರು ಮಿಷನ್, ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಸೂಪರ್. ಉದಯ್ ಶಂಕರ್ ಅವರು ನಮ್ಮ ಫಾದರ್ ಅಂಡರ್ಸ್ಟ್ಯಾಂಡಿಂಗ್ ವೆರಿ ವೆರಿ ಸೂಪರ್. ಈಗೋ ಇಲ್ಲ, ಇಬ್ಬರ ಜೊತೆ ಇವರು ಹೇಳಿದರೆ ಅವ್ರು ಓಕೆ ಅಂತಾರೆ. ಇವರು ಕಾಮಿಡಿ ಸೀನ್ಸ್ ಹೇಳಿದ್ದಾರೆ, ಆ ಸೀನ್ನ ಇಟ್ಕೊಂಡು ಅವರು ಒಂದು ಸೂಪರ್ ಹಾಡು, ಬಾನಲ್ಲೂ ನೀನು ಭುವಿಯಲ್ಲೂ ನೀನು ಅಂತ ಒಂದು ಒಳ್ಳೆ ಹಾಡು. ಅದು ಓಲ್ಡ್ ತಮಿಳ್ ಫಿಲ್ಮಲ್ಲಿ ಒಂದು ಕಾಮಿಡಿ. ಏನು ಕಣ್ಣು ಕುಟ್ಟಿ ಎನ್ನರ್ಮೈ ಕಣ್ಣುಗುಟ್ಟಿ ಪಾತ್ರ ನೀನಾ, ಎರ್ಮೈ ಮಾಡೋ ಪಾತ್ರ ನೀನಾ ಅಂತ NS ಕೃಷ್ಣ ಅಂತ ಗ್ರೇಟ್ ಕಾಮಿಡಿ ಆರ್ಟಿಸ್ಟ್. ಅವರು TM ಮಧುರನ್ ಜೊತೆ ಹೇಳ್ತಾರೆ. ಅವರು ಒಬ್ಬ ಆರ್ಟಿಸ್ಟ್. ಅವರು ಒಂದು ಕಾಲದಲ್ಲಿ ಇಬ್ಬರು ಇದ್ದರೆ ಪಿಕ್ಚರ್ ಸೂಪರ್ ಹಿಟ್ ಅಂತ ಒಂದು ಕಾಮಿಡಿ ಪ್ಯಾರ್. ಆ ಕಾಮಿಡಿ ಟ್ರ್ಯಾಕ್ನ ಉದಯ್ ಶಂಕರ್ ಹೇಳಿ, ಅದೇ ಬಾಣಲ್ಲೂ ನೀನೇ, ಭೂಮಿಯಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ, ನನ್ನಲ್ಲೂ ನೀನೇ. ಯಾವ ಹಾಡು ಹೆಂಗೆ ಹುಟ್ಟತ್ತೆ ಹೇಳೋಕ್ಕಾಗಲ್ಲ ನೋಡಿ ಸರ್, ವಂಡರ್ಫುಲ್. ಆ ಥರ ನಾನೇನೇ ಬಿಟ್ಟರ ಪಿಕ್ಚರು. ಆ ಪಿಕ್ಚರಲ್ಲಿ ಹೀರೋಯಿನ್ ಲಕ್ಷ್ಮಿ ಶಿವನ ಪ್ರೇ ಮಾಡ್ತಾಳೆ ಅಂತ ಸ್ಕ್ರಿಪ್ಟು. ಉದಯ್ ಶಂಕರ್ ಏನು ಹೇಳಿದರು, ಶಿವ ಬೇಡ, ಈಗ ಹಾಟ್ ಕೇಕ್ ಮಂತ್ರಾಲಯ ರಾಘವೇಂದ್ರ. ಮಂತ್ರಾಲಯ ಅಂದರೆ ಕರ್ನಾಟಕ ಮಣ್ಣಲ್ಲಿ ಅಷ್ಟೊಂದು ಕ್ರೇಸ್, ಅಷ್ಟೊಂದು ಡಿವಿನಿಟಿ. ಮಂತ್ರಾಲಯ ರಾಘವೇಂದ್ರ ನೀ ಇಟ್ಕೋ, ಅದೇ ಒಳ್ಳೆಯದಾಗಿರುತ್ತೆ ಅಂತ ಫಾದರ್ ಕೇಳಿದ್ರು. ಓಕೆ, ಮಂತ್ರಾಲಯ ರಾಘವೇಂದ್ರ ಪ್ರೇ ಮಾಡ್ತಾರೆ ಲಕ್ಷ್ಮಿ ಅಂತ ಸ್ಕ್ರಿಪ್ಟ್ನಲ್ಲಿ. ಆ್ಯಸ್ ಎ ಸ್ಕ್ರೀನ್ ಪ್ಲೇ ರೈಟರ್ ಆಗಿ ಕೀ ಡೈಲಾಗ್ ಇರಬೇಕು. ಕೀ ಡೈಲಾಗ್ ನೋಡಿ ಡೈಲಾಗ್ ರೈಟರ್ ಡೈಲಾಗ್ ಬರೀತಾರೆ, ಅದೇ ಒಂದು ರೀತಿ, ಅದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್. ಇನ್ನೊಂದು ಏನಂದರೆ, ಅದೇ ದೇವರು. ನಮ್ಮ ಫಾದರ್ ವೆಲ್ ಇಂಗ್ಲೀಷ್ ನಾಲೆಜ್, ವೆರಿ ವೆರಿ ಇಂಗ್ಲೀಷ್ ನಾಲೆಜ್. ಅಟ್ ದ ಸೇಮ್ ಟೈಮ್ ಉದಯ್ ಶಂಕರ್ ಇಂಗ್ಲೀಷ್ ನಾಲೆಜ್. ಸೊ ನಮ್ಮ ಫಾದರ್ ಕನ್ನಡ ಬರೆಯಲ್ಲ, ಇಂಗ್ಲೀಷ್ನಲ್ಲಿ ಬರೀತಾರೆ. ಅದನ್ನು ಕೀ ಡೈಲಾಗ್ನ ಉದಯ್ ಶಂಕರ್ ಕಾಪಿ ಮಾಡಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಟೈಪ್ ಆಗುತ್ತೆ. ಇದೆಲ್ಲ ಯಾವ ಫಿಲಿಮ್ನಲ್ಲಿ ನಡೀಲೇ ಇಲ್ಲ, ಅದು ಯಾರಿಗೂ ಗೊತ್ತಾಗ್ತಿಲ್ಲ. ಈ ಥರ ಜಿಗ್ಜಾಗ್ ಸ್ಕ್ರೀನ್ ಪ್ಲೇ, ಡೈಲಾಗು, ಉದಯ್ ಶಂಕರ್ ಸಾಂಗ್ಸು, ಇಂಥ ಒಂದು ಜಿಗ್ಜಾಗ್ ಯಾವ ಇಂಡಸ್ಟ್ರಿಯಲ್ಲಿ, ತೆಲುಗು ಆಗಲಿ ಹಿಂದಿ ಆಗಲಿ, ಹಿಂದಿಯಲ್ಲಿ ಸಲೀಂ ಜಾವೇದ್ ಅದು ಬೇರೆ. ಆಮೇಲೆ ಕನ್ನಡದಲ್ಲಿ ಮಾತ್ರನೇ ಸಲೀಂ ಜಾವೇದ್ ಥರ ಒಂದು ಕಾಂಬಿನೇಷನ್. ಇದೆಲ್ಲ ಈ ಕನ್ನಡ ಯೂತ್ಗೆ ಗೊತ್ತಿರಲಿಲ್ಲ. ಈಗ ಆವಾಗ ಏನಿತ್ತು, ವಿಡಿಯೋ ಇಲ್ಲ, ಬರೀ TV, ಮಾನಿಟ್ರ್ ಇಲ್ಲ, ಟೆಕ್ನಾಲಜಿ ಏನಿಲ್ಲ. ಅಂಥ ಕಾಲದಲ್ಲಿ ಇವರು ಅಂಥ ರನ್ವಿಷನ್, ಅಂಥ ಕಾಲದಲ್ಲಿ ಇವ್ರ ತಲೆಯಲ್ಲಿ ಒಂದು ಇದೆ, ತಲೆವರೆಗೆ ಒಂದು ಕ್ಯಾಮ್ರಾ ಇದೆ. ಯಾವತ್ತು ಡೈರೆಕ್ಷನ್ ಮಾಡಬೇಕು ಅಂತ ಬರಲಿಲ್ವಾ? ಯಾರು ಬಿಡಲಿಲ್ಲ. ಡೈರೆಕ್ಷನ್ ಬೇಡ ನನಗೆ, ವಿಜಯ್ ಹೇಳ್ದ, ಡೈರೆಕ್ಷನ್ ಬೇಡ. ಸೋಮಶೇಖರ್ ತುಂಬ ಕ್ಲೋಸು, ಇಬ್ಬರು ಕಾಂಬಿನೇಷನ್ ಬಿಗ್ಗೆಸ್ಟ್ ಹಿಟ್. ಸೋಮಶೇಖರ್ ಅವರು ಹೌದು, ಸ್ಕಿಲ್ಡ್ ಬ್ರೈನ್. ವಿ ಸೋಮಶೇಖರ್ ವೆರಿ ಸ್ಕಿಲ್ಡ್ ಬ್ರೈನ್. ಸೊ ಅವ್ರು ಬಿಡಲ್ಲ. ರಾಜ್ಕುಮಾರ್ ಅವರು 1979 ಮೇಲೆ ಯಾರು ಕಾಲ್ ಶೀಟ್ ಕೊಡಲ್ಲ. ಅವ್ರ ಪಿಕ್ಚರ್ಗೆ ಅವರೇ ಪ್ರೊಡ್ಯೂಸರು, ಅವರೇ ಡಿಸ್ಟ್ರಿಬ್ಯೂಟರ್.
ಆಮೇಲೆ ಇವರಿಂದ ಹೆಸರು ಇವರಿಗೆ ವಿಜಯ್ ರೆಡ್ಡಿ ಸೋಮಶೇಖರಲ್ಲ ಅವರೆಲ್ಲ ಏನು ಮಾಡೋ ಅಂತ ಅರ್ಥ ಆಗ್ತಾಯಿಲ್ಲ, ಯಾರಿಗೂ ಕಾಲ್ಶೀಟ್ ಕೊಡಲ್ಲ. ಸೆಕೆಂಡ್ ಟೀಮು ಒಂದು ಚೇಂಜ್, ಸೆಕೆಂಡ್ ಟೀಮ್ ಒಂದು ಬೇಕು. ಸೊ ಆ ಸೆಕೆಂಡ್ ಟೀಮು ಆವಾಗ ಉದಯ್ ಶಂಕರ್ ನಮ್ಮ ಫಾದರ್ ಎಲ್ಲ ಒಂದು ಸೆಕೆಂಡ್ ಟೀಮ್. ತಮಿಳ್ನಾಡಿನಲ್ಲಿ MGR ಒಂದು ಗ್ರೂಪ್ ಇರ್ತದೆ, ಶಿವಾಜಿ ಒಂದು ಗ್ರೂಪ್ ಇರ್ತದೆ. MGR ಪಿಕ್ಚರ್ ಕೆಲಸ ಮಾಡೋರು ಶಿವಾಜಿ ಪಿಕ್ಚರ್ ಮಾಡಲ್ಲ, ಶಿವಾಜಿ ಪಿಕ್ಚರ್ ಕೆಲಸ ಮಾಡೋರು MGR ಪಿಕ್ಚರ್ ಮಾಡಲ್ಲ. ಈ ವಿಷಯದಲ್ಲಿ MGR ತುಂಬ ಸ್ಟ್ರಿಕ್ಟು. ಸೊ ಆ ಥರ ಅನ್ನೋರು ಮಾಡಲಿಲ್ಲ. ನನಗೂ ಬರೀರಿ, ಎಲ್ರಿಗೂ ಬರೀರಿ, ಈ ಕನ್ನಡ ಸ್ಮಾಲು ಅದೆಲ್ಲ ಅವ್ರು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆ ಥರ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಕಾಲ್ ಶೀಟ್ ಕೊಡಲ್ಲ ಅಂದರೆ ನಮ್ಮ ಫಾದರ್ಗೆ ಅದು ಪ್ಲಸ್ ಪಾಯಿಂಟ್ ಆಯಿತು. ಯಾಕಂದರೆ ಇನ್ನೊಂದು ಸೆಕೆಂಡ್ ಚಾನಲ್ ಫಾರ್ಮ್ ಆಯಿತು. ಆಮೇಲೆ ಆ ಸಮಯದಲ್ಲಿ ವಿಷ್ಣುವರ್ಧನ್, ಅಂಬರೀಷ್ ಅಂತ ಹೀರೋ ರೈಸ್ ಆಗಿದೆ. ಇದೆಲ್ಲ ನನಗೆ ಯಾಕೆ ಗೊತ್ತಂದರೆ, ಜೆಮಿನಿ ಸ್ಟುಡಿಯೋ ಪಕ್ಕದಲ್ಲಿ ನನ್ನ ಮನೆ. ಎವ್ರಿ ವೀಕ್ ಜೆಮಿನಿ ಸ್ಟುಡಿಯೋ ಬರ್ತೀನಿ, ಪಾಂಪು ರೋಡ್ ಬರ್ತೀನಿ, ಡೈರಿ ಡ್ಯಾನ್ಸ್ ಬರ್ತೀನಿ. ಅಲ್ಲೇ ನಮ್ಮ ಕನ್ನಡ ಫಿಲಿಮ್ ಅವರೆಲ್ಲ ಬರ್ತಾರೆ. ಸೊ ಇವ್ರ ಹತ್ರ ಮಾತಾಡಿ ಇದೆಲ್ಲ ನನಗೆ ಗೊತ್ತಾಯಿತು. ನಮ್ಮ ಫಾದರು ಜೊತೆ ಪ್ರೊಡ್ಯೂಸರ್ಸ್ ಬರ್ತಾರೆ, ಸೋಮಶೇಖರು, ವಿಜಯ್ ರೆಡ್ಡಿ ಎಲ್ಲ ನಮ್ಮ ಮನೆಯಲ್ಲಿ ಡಿಸ್ಕಸ್ ಮಾಡ್ತಾರೆ. ಸೊ ಅವ್ರು ಮಾತಾಡೋದು ಕೇಳಿ ನಾನು ಇದೆಲ್ಲ ನಿಮ್ಮ ಹತ್ರ ಮಾತಾಡ್ತೇನೆ. ವಂಡರ್ಫುಲ್ ಸರ್. ಮನೆಯಲ್ಲಿ ಹೇಗಿರೋರು ನಿಮ್ಗಳ ಜೊತೆ? ಅಪ್ಪ ಸ್ಟ್ರಿಕ್ಟ್ ಆಗಿರೋರಾ, ಪ್ರೀತಿ ಮಾಡೋರಾ, ಯಾವ ಥರ ಇರೋರು? ತುಂಬ ಸ್ಟ್ರಿಕ್ಟು ಸರ್, ತುಂಬ ಸ್ಟ್ರಿಕ್ಟು. ನಾನು ಸ್ವಲ್ಪ ಲೈಫ್ನಲ್ಲಿ ಕೇರ್ಲೆಸ್ ಆಗಿದ್ದೀನಿ. ನೀವಾ? ಹೌದು, ಕೇರ್ಲೆಸ್ಸು. ಯಾಕಂದರೆ ನಮ್ಮ ಫಾದರ್ ಓವರ್ ಕಾನ್ಫಿಡೆಂಟ್ಲಿ, ನನಗೂ ಅಂಥ ಒಂದು ಓವರ್ ಕಾನ್ಫಿಡೆಂಟ್. ಅದರಲ್ಲಿ ಒಂದು ಸ್ಮಾಲ್ ವಿಷಯ, ಯಾವ ರೂಟ್ನಲ್ಲಿ ಹೋಗಬೇಕು. ಇನ್ನೊಂದು ಏನಂದರೆ, ನಮ್ಮ ಫಾದರ್ಗೆ ಯಾರನ್ನ ಕಾಕ ಹಿಡಿಯೋಕ್ಕೆ ಗೊತ್ತಾಗ್ತದೆ, ಯಾರಿಗೆ ಜಾಗ ಹೊಡಿಯಲ್ಲ, ತುಂಬ ಸ್ಟ್ರೈಟ್ ಫಾರ್ವರ್ಡ್. ಏನಾದರೂ ಅಂದರೆ ಹೇಳ್ಬಿಡ್ತಾರೆ, ಪಕ್ಕದಲ್ಲಿ ಅದನ್ನು ಫಿಟ್ಟಿಂಗ್ ಮಾಡಿ ಈ ಥರ MD ಸುಂದರ್ ಹೇಳಿದ್ದಾರೆ ಅಂತ ಫಿಟ್ಟಿಂಗ್ ಮಾಡಿಬಿಡ್ತಾನೆ. ನನಗೂ ಅದೇ ವೀಕ್ನೆಸ್. ನಾನು ಸ್ಟ್ರೈಟ್ ಫಾರ್ವರ್ಡು, ನನಗೆ ಕಾಕ ಹಿಡಿಯೋಕ್ಕೆ ಗೊತ್ತಾಗ್ತಿಲ್ಲ, ಜಾಲ ಇಲ್ಲ, ಹೇಗೆ ಹೋಗಬೇಕು, ಈ ಫಿಲ್ಮ್ನಲ್ಲಿ ಎಲ್ಲಿ ನಡಿಬೇಕು. ಆದರೆ ನಾನು ಯಾರಿಗೂ ಏನು ತಪ್ಪು ಮಾಡಿಲ್ಲ, ಯಾರ ಹತ್ರ ಮೋಸ ಮಾಡಿಲ್ಲ, ಅದು ನನ್ನ ಮನಸ್ಸಾಗಿ ಗೊತ್ತು. ಆದರೆ ನಾನು ಈ ಫಿಲ್ಮ್ನಲ್ಲಿ ಹೌ ಟು ಗೋ, ಹೌ ಟು ವಿನ್ ಅಂತ ಒಂದು ಅರ್ಥನೇ ಇಲ್ಲ ನನಗೆ. ಅದು ನನಗೆ ರಿವರ್ಸ್ ಆಯಿತು. ಮುಂಚೆನೇ ಹೇಳಿದ್ನಲ್ಲ, ಗ್ರೇಟ್ ದಾಸಿನ ಹೇಳಿದ್ದಾರೆ, ನನಗಿಂತ ದೊಡ್ಡ ಟ್ಯಾಲೆಂಟ್ ಪೀಪಲ್ ಇದ್ದಾರೆ, ಆದರೆ ಅವ್ರ ಬಸ್ಸು ಮಿಸ್ ಆಯಿತು, ಲೈಫ್ ಮಿಸ್ ಆಯಿತು. ಹಾಗೆ ನನಗೂ ಬಸ್ಸು ಮಿಸ್ ಆಯಿತು, ಲೈಫ್ ಸ್ವಲ್ಪ ಮಿಸ್ ಆಯಿತು. ನೀವು ಏನಾಗಬೇಕು ಅಂತ ತಂದೆ ಆಸೆ ಇಟ್ಕೊಂಡಿದ್ರು? ತಂದೆಗೆ ಸಿನಿಮಾ ಸೈಡ್ ಯಾವುದು ಆಸೆನೇ ಇಲ್ಲ. ಯಾವೆಂತ ಆಗಬೇಕು, ಒಳ್ಳೆ ಗೌರ್ಮೆಂಟ್ ಕೆಲಸ ಮಾಡಬೇಕು, ಆಫೀಸರ್ ಆಗಬೇಕು, ಅದೇ. ನಿಮಗೆಲ್ಲ ಯಾವಾಗಾರು ಬೈದಿದ್ದಾರ ತಂದೆ, ಅಪ್ಪ ಬೈದಿದ್ದಾರೆ? ಸಿಕ್ಕಾಪಟ್ಟೆ ಬೈದರು. ನಾನು 10th ನನಗೆ ಮ್ಯಾಥ್ಸ್ ಬರಲ್ಲ, ಎಲ್ಲ ಸಬ್ಜೆಕ್ಟ್ ಬರ್ತದೆ, ಹಿಸ್ಟ್ರಿಗೆಲ್ಲ 100, ಎಲ್ಲ ತಮಿಳ 100, ಎಲ್ಲ 100, ಆದರೆ ಮ್ಯಾಥ್ಸ್ ಬರೋಲ್ಲ. ಹಾಗೆ ರವಿಶಂಕರ್, ಉದಯ್ ಶಂಕರ್ ಮಗ, ನಮ್ಮ ಗುರುದತ್ ಅವ್ರ ಬ್ರದರ್, ಅವ್ರಿಗೆ 10th ಅವರು ಸಿನಿಮಾ ಜಂಪ್ ಆಗಿದ್ರು. ಆದರೆ ವೆರಿ ಬೋಲ್ಡ್ ಪರ್ಸನ್. ಅವ್ರು ಏನೋ ಅಕಸ್ಮಾತ್ ಆ್ಯಕ್ಸಿಡೆಂಟ್ಲಿ ಹೋಗಿದ್ದಾರೆ. ಒಂದು ವೇಳೆ ಅವರು ಇದ್ದಿದ್ದರೆ ಒಂದು ಕಾಂಬಿನೇಷನ್, ಒಂದು ನನಗೂ ರವಿಶಂಕರ್ಗೂ ಒಂದು ಕಾಂಬಿನೇಷನ್ ಇದಿರ್ಬೋದು. ಬಟ್ ಏನೋ ಅದು ಆಯ್ತು. ತಂದೆಯವರ ಮತ್ತಷ್ಟು ಚಿತ್ರಗಳ ಬಗ್ಗೆ ಮಾತಾಡಬೇಕಾದ್ರೆ ತಾಯಿಗೆ ತಕ್ಕ ಮಗ, ಅದಕ್ಕೂ ನಿಮ್ಮ ತಂದೆಯವ್ರದೇ ಕತೆ. ತಾಯಿಗೆ ತಕ್ಕ. ಆ್ಯಂಡ್ ವಿಷ್ಣು ಸರ್ ಸಿನಿಮಾ ಕಳ್ಳ ಕುಳ್ಳ ಆದಮೇಲೆ ಯಾವ್ಯಾವ ಸಿನಿಮಾ ಮಾಡಿದ್ರು? ಕಾರ್ಮಿಕ ಕಳ್ಳನೆಲ್ಲ ಅವರೇ ಎದ್ದು ಕಾಣುತ್ತೆ. ಆದಮೇಲೆ ದ್ವಾರಕೀಶ್ ಅವರು ತುಂಬ ಪಿಕ್ಚರ್ಸ್ ತೆಗೆದಿದ್ದಾರೆ. ಕಳ್ಳ ಕುಳ್ಳ ಆದಮೇಲೆ ಕಿಟ್ಟು ಪುಟ್ಟು ಆ ಥರ ಅಡ್ವಾನ್ಸ್ಡ್ ಥಾಟ್ಸ್ ಯೋಚನೆ ಮಾಡ್ತಿದ್ದಂಥವ್ರು MD ಸುಂದರ್ ಅವರು. ಅದಾದ್ಮೇಲೆ ಈ ಚಕ್ರವ್ಯೂಹ, ಒಬ್ಬ ಬ್ಲ್ಯಾಕ್ ಟಿಕೆಟ್ ಮಾರೋನು ಒಬ್ಬ ಚೀಫ್ ಮಿನಿಸ್ಟರ್ ಆಗೋದ ಕತೆ. ಅದು ಗುಂಡೂರಾವ್ ಕ್ಯಾರೆಕ್ಟರ್.